ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್. ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಹುಕಾಲದಿಂದ ನಿರೀಕ್ಷೆಯಲ್ಲಿದ್ದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ದೊರಕಿತು. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ವಿಜಯಾನಂದ ಕಾಶಪ್ಪನವರವರು ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಇಲಕಲ್ಲ ಕಂದಗಲ್ಲ ಗ್ರಾಮದ ಪ್ರಮುಖ ರಸ್ತೆ ಹಲವು ಕಾರಣಗಳಿಂದ ವರ್ಷಗಳ ಕಾಲ ನಿರ್ಲಕ್ಷ್ಯಕ್ಕೆ ಒಳಗಾಗಿ ನೆನೆಗುದಿಗೆ ಬಿದ್ದಿತ್ತು. ಇದೀಗ ಆ ರಸ್ತೆಗೆ ದುರಸ್ತಿ ಭಾಗ್ಯ ಒದಗಿತು. ಸ್ಥಳೀಯ ಜನರಲ್ಲಿ ನುಡಿದಂತೆ ನಡೆದ ಶಾಸಕರು ಎಂಬ ಹೆಗ್ಗಳಿಕೆ ಮೂಡಿದೆ. ಇದೇ ಸಂದರ್ಭದಲ್ಲಿ ಇಲಕಲದಿಂದ ಕೊಡಿಹಾಳ ರಾಜ್ಯ ಹೆದ್ದಾರಿಯನ್ನು ಸಂಪರ್ಕಿಸುವ ರಸ್ತೆ ನಿರ್ಮಾಣ, ಕಂಬಳಿಹಾಳ ಗ್ರಾಮದಿಂದ ಕೊಡಿಹಾಳ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ, ಕಂಬಳಿಹಾಳ ಗ್ರಾಮದ ಸಮೀಪ ಹರಿಯುವ ಹಳ್ಳಕ್ಕೆ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ, ಚಿಕ್ಕ ಆದಾಪುರ ಗ್ರಾಮದ ಹತ್ತಿರದ ಹಳ್ಳಕ್ಕೆ ಸೇತುವೆ ಹಾಗೂ ಬ್ಯಾರೇಜ್ ನಿರ್ಮಾಣ, ಪೋಚಪುರ ಮತ್ತು ಗೊರಬಾಳ ಗ್ರಾಮದ ಹತ್ತಿರ ಹರಿಯುವ ಹಳ್ಳಗಳಿಗೆ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗಳಿಗೆ ಕೂಡ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಹುತೇಕ ಈ ರಸ್ತೆ ಬಗ್ಗೆ ತಮಗೆಲ್ಲ ಗೊತ್ತಿರುವಂತ ವಿಷಯ. ಇದು 2022ರಲ್ಲಿ ಟೆಂಡರ್ ಆಗಿತ್ತು. 2022ರಲ್ಲಿ ಅಂದ್ರೆ ನಾನು ಶಾಸಕನಾಗುವ ಪೂರ್ವದಲ್ಲೇ ಟೆಂಡರ್ ಆಗಿತ್ತು. ಆ ರಸ್ತೆ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಿದ್ರು. ಅನೇಕ ಕಾರಣದಿಂದ, ಒಂದಲ್ಲ ಒಂದು 100 ಕಾರಣದವು ಹೇಳ್ಕೊಂತಿದ್ರು ಒಂದು ತಾಸಾಗುತ್ತೆ. ಬಹಳಷ್ಟು ಕಾರಣದಿಂದ ಆ ರಸ್ತೆ ಸ್ಥಗಿತಗೊಂಡಿತ್ತು. ಗುತ್ತಿಗೆದಾರರು ಓಡೋದ, ಯಾಕೆ ಓಡೋದ, ಗುತ್ತಿಗೆದಾರರಿಗೆ ಅಡ್ವಾನ್ಸ್ ರೊಕ್ಕ ಕೊಟ್ಟಿದ್ರು, ಯಾಕೆ ಕೊಟ್ಟರು, ಇವೆಲ್ಲ ಪ್ರಶ್ನೆಗಳದಾವು. ಅದಕ್ಕೆ ಬಹಳಷ್ಟು ನಾವು ಹೇಳ್ಕೊಂಡು ಕೂತ್ರೆ ಒಂದು 100 ಕಥೆ ಆಗುತ್ತೆ. ಅದಕ್ಕೆ ಆ ರಸ್ತೆನ ಕಳೆದ 2 ವರ್ಷದಿಂದ ನಾನು ಸತತವಾಗಿ ಪ್ರಯತ್ನ ಮಾಡಿದೆ. ನಮ್ಮ ಇಲಾಖೆ ಅಧಿಕಾರಿಗಳು ಇಲ್ಲೇ ಇದಾರ. ಬಹಳಷ್ಟು ಜನ ಈ ರಸ್ತೆ ಕೆಲಸಕ್ಕೆ ಒಲ್ಲೆ ಅಂತಿದ್ರು ಕಾಂಟ್ರಾಕ್ಟರ್ಗಳು. ಹಾಗೀಗ ಮಾಡಿ ನಾನು ನಮ್ಮ ಶರಣಪ್ಪನ ಆಲೂರು ಏನು ಕಂಪನಿ ಇದೆ ಅವ್ರಿಗೆ ನಾವು ಒತ್ತಾಯ ಮಾಡಿದೆ, ಏನಾದರೂ ಮಾಡಿದ ಒಂದು ರೋಡ್ ಮಾಡ್ಕೊಡಬೇಕು, ಇದು ಬಿಡುಗಡೆ ಇಲ್ಲ ಅಂತೇಳಿ. ಮತ್ತೆ ಈ ವರ್ಕನ್ನ ನಾಳೆ ಬಂದು ಮಾತಾಡ್ತಾರ ಅವರು, ನಾನೇ ಮಾಡಿದ್ದೆ ಅಂತೇಳಿ. ಮಾಡಿದ್ದೆಪ್ಪ, ಮಾಡಿದ್ದು ರೋಡ್ ಮಾಡ್ಬೇಕಲ್ಲಪ್ಪ, ಮಾಡಿದ್ರೆ ರೋಡ್ ಮುಗಿಸ್ಬೇಕು, ಅವಾಗ ರೋಡ್ ಮುಗಿದಂತೆ. ಅದನ್ನ ಅಡ್ವಾನ್ಸ್ ರೊಕ್ಕ ಬಿಲ್ ಕೊಡಿಸಿ ಆ ಕಾಂಟ್ರಾಕ್ಟರ್ ಓಡ್ ಹೋಗಂಗೆ ಮಾಡಿ 2 ವರ್ಷಗಟ್ಟಲೆ ಹೊಳ್ಳಿ ಬರಲಿಲ್ಲ. ನಾನು ಕರೆದೆ ಅವನಿಗೆ 10 ಸರಿ ಕರೆದೆ, ಬಾರಪ್ಪ ಕೆಲಸ ಮಾಡು ಮಾರಾಯ, ನಿನಗೆ ಏನೇನಾಗಿತ್ತು ತೊಂದರೆ ಆಗಿತ್ತು ನಾ ಸರಿಪಡಿಸ್ಕೊಡ್ತೀನಿ, ಹಿಂದಿನವ್ರು ತೊಂದರೆ ಮಾಡ್ಯಾರ ನಿನಗೆ, ಹೋಗ್ಲಿ ನಾ ಮಾಡಿಕೊಡ್ತೀನಿ ಬಾರ ಹೋದ್ರು ಅವ್ನು ನನ್ನ ಸರಿಯಾಗಿ ಬರಲಿಲ್ಲ, ಅವ್ನು ಓಡೇ ಹೋಗ್ಬಿಟ್ಟ. ಅದಕ್ಕೆ ನಾನು ಶರಣಪ್ಪಣ್ಣವ್ರು ಹಿಡ್ಕೊಂಡ್ಬಂದೆ. ಮತ್ತೆ ಬರ್ರಿ ಶರಣಪ್ಪಣ್ಣ, ನಿಮ್ಮನ್ನು ಬಿಟ್ಟರೆ ಯಾರು ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಹಿಂದೆ ಇಲ್ಲೆಲ್ಲ ಬಹಳಷ್ಟು ಕೆಲಸ ಮಾಡ್ಯಾರ ನಮ್ಮ ತಾಲೂಕದಾಗ. ನಾನು 2015ರಾಗ ರೋಡ್ ಮಾಡಿದ್ದು, ಇವತ್ತುವರೆಗೂ ಒಂದು ಪಾಟೋಲ್ ಬಿದ್ದಿಲ್ಲ, ಒಂದು ಹೋಲ್ ಬಿದ್ದಿಲ್ಲ, ರೋಡ್ ಇನ್ನೂ ತನಕ ಕೆಟ್ಟಿಲ್ಲ. ಅಂತ ಒಳ್ಳೆಯ ಗುತ್ತಿಗೆದಾರರು ನಮ್ಮ ಆಲೂರವರು. ಅವ್ರಿಗೆ ಹೇಳಿದೆ, ಈ ರೋಡು ಶಾಶ್ವತವಾಗಿ ಒಂದು 10 ವರ್ಷ ಏನು ಆಗದಂಗೆ ಇರಬೇಕಂದ್ರೆ ಅದು ಶರಣಪ್ಪನ ಆಲೂರು ಮಾಡಿದ್ರೆ ಮಾತ್ರ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಇಟ್ಕೊಂಡು ಇವತ್ತು ಮತ್ತೆ ಮರು ಗುತ್ತಿಗೆದಾರನ ಅವ್ರನ್ನ ಗುತ್ತಿಗೆ ಒಬ್ಬ ತಗೊಂಡಿದ್ದ ಕನಬೂರನ್ನವ, ಅವ ಓಡೋಗಿದ್ದಕ್ಕೆ ಮತ್ತೆ ಇವ್ರನ್ನ ಕರ್ಕೊಂಡು ಬಂದು ಇವ್ರಿಗೆ ರೀಟೆಂಡರ್ ಮಾಡಿಸಿ ಇವತ್ತು ಭೂಮಿ ಪೂಜೆ ಮಾಡಿದೀವಿ. ಇದಕ್ಕೆ ಮತ್ತೆ ಅನುದಾನ ಸುಮಾರು 8 ಕೋಟಿ 38 ಲಕ್ಷ ರೂಪಾಯಿ, 8 ಕೋಟಿ 38 ಲಕ್ಷ ರೂಪಾಯಿ ಈ ಒಂದು ರೋಡ್ಗೆ ಈಗಾಗಲೇ ನಾವು ನಿಯೋಜನೆ ಮಾಡಿದ್ದೀವಿ. ಇವತ್ತು ಭೂಮಿ ಪೂಜೆ ಮಾಡಿ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿಬಿಟ್ರ. ಅವ್ರು ಮಾತು ಕೊಟ್ರ, ನನಗೆ ಮಾರ್ಚ್ 31ರೊಳಗೆ ರಸ್ತೆ ಮುಗಿಸ್ಕೊಡ್ತೀನಿ ಅಂತ ಅವ್ರು ಮಾತು ಕೊಟ್ರ. ಮಾರ್ಚ್ 31ರೊಳಗೆ ಮುಗಿಸ್ಕೊಡ್ತೀವಿ. ಈಗಾಗಲೇ ನಾವು ಫೆಬ್ರವರಿ ಒಳಗದೀವಿ, ಮಾರ್ಚ್ ಮೊದಲ ತಿಂಗಳ. ಅದಕ್ಕೆ ಅವ್ರು ಮುಗಿಸ್ಕೊಡ್ತೀನಿ ಅಂತ ನನಗೆ ಆಗಲೇ ಮಾತು ಕೊಟ್ಟರೆ ಅವ್ರ ಮೇಲೆ ವಿಶ್ವಾಸ ಐತಿ. ಖಂಡಿತವಾಗಿ ಒಳ್ಳೆ ಗುತ್ತಿಗೆದಾರರ ಅವ್ರು ಮಾಡೇ ಮಾಡ್ತಾರ. ಮತ್ತು ಕಂದಗಲಿಗೆ ನಮ್ಮ ಚೆನ್ನಪ್ಪ ನಾಡಗೌಡರು ಇದೊಂದು ಊರಾನ CC ರೋಡ್ ಮಾಡಿಕೊಟ್ಬಿಡ್ರಿ, ನಮಗೆ ಬಹಳ ಶಾಶ್ವತವಾಗಿ, ಬಹಳ ಹಿಂದೂ ಮಾಡಿದ್ದೆ, ನಾನು ಹಿಂದೂ CC ರೋಡ್ ಮಾಡಿದ್ದೆ. ಆ ಕಡೆ CC ರೋಡ್ ಮಾಡಿದ್ವಿ, ಅದು ಕಲ್ಲಿತ್ತಲ್ಲ, ಆ ಕಲ್ಲಿದ್ದಿದ್ದು CC ರೋಡ್ ಮಾಡಿದ್ವಿ ನಾವು. ಅದು ತದನಂತರ ಇವತ್ತು ನನಗೆ ಪೂರಾ ಪಂಚಾಯಿತಿ ಯಂತ್ರ ನಮ್ಮ ಚೆನ್ನಮ್ಮನ ಸರ್ಕಲ್ ಇಂತ್ರ ಅಂಬೇಡ್ಕರ್ ಸರ್ಕಲ್ದವರೆಗೆ CC ರೋಡ್ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ನಾಡಗೌಡರು ಎಲ್ಲ ವೇದಿಕೆ ಮೇಲೆ ಕೂತಂತ ನಾವು ಮಾತೇಶ, ಮೊಹಮ್ಮದ್ ಬಾವಿಕಟ್ಟಿ, ಸಂಗಣ್ಣ ಓಲೇಕರ್ ಅವರು ಹೇಳೋದಕ್ಕೆ ಈ ರಸ್ತೆಯನ್ನು ಕೂಡ ಪರ್ಮನೆಂಟ್ ಆಗಿ ಒಂದು CC ರಸ್ತೆಯನ್ನು ಈಗಾಗಲೇ ಚಾಲೂ ಮಾಡಿದ್ದಾರೆ. 2 ಕೋಟಿ 80 ಲಕ್ಷ, ಇದು 8 ಕೋಟಿ 38 ಲಕ್ಷ, ಇದು 2 ಕೋಟಿ
80 ಲಕ್ಷ ರೂಪಾಯಿದು ನಿಮ್ಮ ಊರಾಗ ಶಾಶ್ವತವಾಗಿ CC ರೋಡನ್ನ ಇವತ್ತು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಅದು ಅಲ್ಲದೆ ಇನ್ನೂ ಹಲವಾರು ಬೇಡಿಕೆಗಳಿದಾವೆ. ಮುಖ್ಯವಾಗಿ ನಂದವಾಡಿಗೆ ನೀರಾವರಿ ಯೋಜನೆ ಆಗಬೇಕು. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು, ಜಲಸಂಪನ್ಮೂಲ ಸಚಿವರು ಈಗಾಗಲೇ ನಂದವಾಡಿಗೆ ನೀರಾವರಿಯಲ್ಲಿ ಒಂದು ಎಕ್ಸ್ಟ್ರಾ TMC 1 TMC ನೀರನ್ನ ನಿಮಗೆ ಕಂದಗಲ್ ಭಾಗಕ್ಕೆ ಇವತ್ತು ನೀರಾವರಿಗೆ ಮೀಸಲಾಗಿ ಈಗಾಗಲೇ ಇಟ್ಟಿದ್ದಾರೆ. ಅದು ಬಹುತೇಕ ಇನ್ನು ಒಂದು ತಿಂಗಳಲ್ಲಿ ಅದು ಕೂಡ ಮಂಜೂರಾತಿ ಆಗುತ್ತೆ. ಅದು ಕೂಡ ಮಂಜೂರಾತಿ ತರ್ತೀನಿ. ನಾನು ಮಾತು ಕೊಟ್ಟಿದ್ದೆ, ಮಾತಿನಂತೆ ನಡೆಯುವಂತ ಕೆಲಸ ನಾನು ಮಾಡ್ತೀನಿ. ಮತ್ತು ನೀವು ಕೃಷ್ಣಾಪುರ ಕೆರೆ ತುಂಬಿಸ್ಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಅನೇಕ ರೈತರ ಬೇಡಿಕೆ ಇತ್ತು. ಆ ಕೃಷ್ಣಾಪುರ ಒಂದು ಕೆರೆಯನ್ನು ಕೂಡ ಈಗಾಗಲೇ ನಾವು ತುಂಬಿಸೋದಕ್ಕೆ ನಾವು ಸರ್ವೆ ಕೂಡ ಆಗಿದೆ. ಅದು ಈಗಾಗಲೇ ನಮ್ಮ TAC ಕಮಿಟಿ ಅಪ್ರೂವಲ್ ಆಗಿದೆ. ಬಹುತೇಕ ಈ ಬರೋ ವರ್ಷ ಆ ಕೆರೆಯನ್ನು ಕೂಡ ತುಂಬಿಸಿಕೊಡುವಂತ ಕೆಲಸ ಇವತ್ತು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇನ್ನೊಂದು ರಸ್ತೆ ಕೂಡ ಹೇಳಿದ್ರಿ, ಹೊಲಮನಿ ರಸ್ತೆ. ನಮ್ಮ ರೈತರು ಬಂದು ನನಗೆ ರಸ್ತೆದಾಗ ಮನವಿ ಮಾಡಿಕೊಂಡಿದ್ರು. ಪಂಚಾಯತಿ ಒಳಗೆ ಈಗಾಗಲೇ ಅದನ್ನ ಅಪ್ರೂವಲ್ ಮಾಡಿದ್ವಿ. ಆ ರೈತರು ಹೋಗುವಂತ ಹೊಲ ರಸ್ತೆ ಕೂಡ ಇವತ್ತು ಆಗ್ತಾ ಇದೆ. ಅದು ಮಾಡಿದೀವಿ. ಕುಸ್ಬಿ ಅವರ ಇಲ್ಲೇ ನಾನು ಈಗಾಗಲೇ ನಿಂದ ಆಗೈತಿ. ಇದು ಪಂಚಾಯತಿಗೆ ಹಾಕಿಬಿಟ್ಟಿವಿ. ನೀನು ಹೇಳಾರ್ದನ್ನ ಹಾಕಿ ರೆಡಿ ಐತಿ, ಕಾಗದ ಆಗೈತಿ. ಈಗ ಗೌರ್ಮೆಂಟ್ ಹಾಸ್ಪಿಟಲ್ ನೀರು ಹೋಗುತ್ತೆ ಅಂತ ಹೇಳಿದ್ರಿ. ಬಹುತೇಕ ಅದನ್ನು ಕೂಡ ಈಗಾಗಲೇ ಕೆಲಸ ಮುಗಿಸಿದೀವಿ. ಇನ್ನ ಉಳಿದಂತ ಕೆಲಸಗಳು ಬಹಳ ಅವದಾವ್. ಈಗ ಮುಖ್ಯವಾಗಿ ನಮ್ಮ ರೈತರಿಗೆ ನೀರಾವರಿ ಬೇಕು. ನೀರಾವರಿ ಆಗ್ಬೇಕಾಗಿತ್ತು, ಕೆರೆ ತುಂಬಿಸೋ ಯೋಜನೆ ಆಗ್ಬೇಕಾಗಿತ್ತು, ಹೊಲಕ್ಕೆ ಹೋಗುವಂತ ರಸ್ತೆ ಆಗ್ಬೇಕಾಗಿತ್ತು. ಅವೆಲ್ಲ ಕಾರ್ಯವನ್ನ ಮಾಡಿದ್ದೀವಿ. ಇನ್ನು ಉಳಿದಂತ ಕೆಲಸ ಕೂಡ ಬಹಳಷ್ಟು ಬೇಡಿಕೆ ಇದೆ. ನಮ್ಮ ಅಂಬೇಡ್ಕರ್ ಭವನ ಕಟ್ಟಡ ಮಾಡಬೇಕು. ಆ ಒಂದು ಭವನ ಹಂಗೆ ಕೂತದ್ದು ಬಹಳ ದಿವಸ ಆಯ್ತು. ನಾನು ಇಲ್ಲಿ ಇರುವಂತ ಸಮಾಜದ ಹಿರಿಯರಿಗೆ ಆ ಅಂಬೇಡ್ಕರ್ ಭವನಕ್ಕೆ ಈಗ 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿ ಹಂಗೆ ಬಿದ್ದೈತಿ. ನೀವೆಲ್ಲರೂ ಮನಸ್ಸು ಮಾಡಿ ನಾಳೆ ಕಟ್ಟಡಕ್ಕೆ ಚಲೋ ಮಾಡ್ತೀನಿ ನಾನು. ನೀವು ದಯವಿಟ್ಟು ಸಮಾಜದ ಹಿರಿಯರು ಯಾರಾದಿರಿ ಒಂದು ಹೊಂದಾಣಿಕೆ ಮಾಡಿ ಅಂಬೇಡ್ಕರ್ ಭವನಕ್ಕೆ ತಾವು ಕಟ್ಟಡಕ್ಕೆ ಅನುಮತಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮುಖಾಂತರ ಹೇಳಿ ಈ ಕಾರ್ಯವನ್ನ ಬಹುತೇಕ ನಮ್ಮ ಶರಣಪ್ಪನ ಆಲೂರವರು ಏನು ಮಾತು ಕೊಟ್ಟಂತೆ ಒಂದು ಗುಣಮಟ್ಟದ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.